ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಚಿವರ ತಲೆದಂಡವಾಗಿದೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಿಸಿದ ನಾಗೇಂದ್ರ ಯಾರೂ ನನ್ನ ಮೇಲೆ ಒತ್ತಡವನ್ನ ಹಾಕಿಲ್ಲ ಅಂತ ಹೇಳಿದ್ದಾರೆ. ನಾನು ರಾಜೀನಾಮೆ ಕೊಡುವುದಾಗಿ ಘೋಷಣೆಯನ್ನ ಮಾಡಿದ ನಂತರದಲ್ಲಿ ಯಾರು ನನ್ನ ಮೇಲೆ ಒತ್ತಡ ಹಾಕಿಲ್ಲ, ಸಂಜೆ 7:30ಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋದಾಗಿ ಹೇಳಿದ್ದಾರೆ. ಸಿಎಂ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸ್ತೇನೆ. ಇನ್ನು ರಾಜೀನಾಮೆಯನ್ನ ಕೊಡುವುದಾಗಿ ಇನ್ನೂ ಸಿಎಂಗೆ ಹೇಳಿಲ್ಲ, ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನ ನೀಡ್ತಾ ಇದ್ದೇನೆ ಅನ್ನೋದಾಗಿ ಸ್ಪಷ್ಟಪಡಿಸಿದ್ದಾರೆ. ಯಾರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಆಡಳಿತವನ್ನು ಭಾಳಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಹೋಗಿ ಈಗಾಗಲೇ ಕಳೆದ ಒಂದು ವರ್ಷದಿಂದ ಅನೇಕ ವಿಚಾರಗಳನ್ನು ಈ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಈಗಾಗಲೇ ಕೂಡ ರಾಜ್ಯದ ಜನತೆಯನ್ನು ಸುಭಿಕ್ಷವಾಗಿ ಇಟ್ಟು ಇವತ್ತು ನಮ್ಮ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೂ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರಾದಂಥ ಖರ್ಗೆ ಸಾಹೇಬ್ರಿಗೂ ಮತ್ತು ಎಲ್ಲರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನುವಂಥ ವಿಚಾರದಿಂದ ನಾನು ನನ್ನ ಸ್ವ ಇಚ್ಛೆಯಿಂದ ಇವತ್ತು 7ವರೆಗೆ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಸೊ ಇವಾಗ ನಮ್ಮ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ ಲೈವ್ ನಲ್ಲಿ. ಅನಿಲ್, ಇಲ್ಲಿಗೆ ಒಂದು ಅಂತ ಹೇಳಿದ್ರೆ ನಾಗೇಂದ್ರ ಅವರು ಹೇಳಿದಾಗೆ ಪಕ್ಷಕ್ಕೆ ಮುಜುಗರ ತರೋದು ಒಂದು, ಇನ್ನೊಂದು ಅವ್ರ ಮಂತ್ರಿ ಸ್ಥಾನದಲ್ಲಿದ್ದೆ ಈ ರೀತಿಯಾದಂತಹ ವಿಚಾರಣೆಗಳನ್ನ ಎದುರಿಸೋದು ಕಷ್ಟವಾಗಬಹುದು, ಮುಜುಗರಕ್ಕೆ ಒಳಗಾಗಬಹುದು ಅನ್ನುವಂತ ಉದ್ದೇಶ ಕೂಡ ಇರಬಹುದಾ? ಸದ್ಯಕ್ಕೆ ಯಾವಾಗ ಇವರು ಅಧಿಕೃತವಾಗಿ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಂತ? ಖಂಡಿತವಾಗ್ಲೂ ಚೈತ್ರ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನಿದೆ ಇದರ ಒಂದು ಹಗರಣದ ಆರೋಪ ಹೊತ್ತಂತಹ ಸಚಿವ ಬಿ ನಾಗೇಂದ್ರ ಅವರು ಅಧಿಕೃತವಾಗಿ ಇಂದು ಸಂಜೆ 7:30ಕ್ಕೆ ರಾಜೀನಾಮೆನ ಸಲ್ಲಿಸ್ತೇನೆ, ಖುದ್ದು ಸಿಎಂಗೆ ನಾನೇ ಹೋಗಿ ರಾಜೀನಾಮೆನ ಸಲ್ಲಿಸ್ತೇನೆ ಅಂತ ಇವತ್ತು ಮಾಧ್ಯಮಗಳಿಗೆ ಒಂದು ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸ್ವತಃ ಸಚಿವ ನಾಗೇಂದ್ರ ಅವರೇ ಕೂಡ ಹೇಳಿರುವಂತದ್ದು. ಅಂದ್ರೆ ಬಹಳ ಪ್ರಮುಖವಾಗಿ ಈಗ ಒಂದು SIT ಕೂಡ ರಚನೆ ಮಾಡಲಾಗಿದೆ. SIT ಕೂಡ ಒಂದು ವಿಚಾರಣೆ ಕೂಡ ನಡೆಸ್ತಾ ಇದೆ. ಇದಕ್ಕೆ ಒಂದು ಪ್ರತಿಯಾಗಿ ಈಗ ಯೂನಿಯನ್ ಬ್ಯಾಂಕ್ ಕೂಡ ಈಗಾಗಲೇ CBI ಕೂಡ ಒಂದು ತನಿಖೆಯನ್ನು ಕೂಡ ವರ್ಗಾವಣೆ ಮಾಡಿರುವಂತದ್ದು. ಹೀಗಾಗಿ FIR ಕೂಡ ಆಗಿರುವಂತದ್ದು. ಸೊ ಈಗ ತನಿಖೆ ನಡೀತಾ ಇರುವಂತದ್ದು. ಸಚಿವರು ಇದ್ದಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಕೂಡ ಸಾಮಾನ್ಯವಾಗಿ ಟೀಕೆ ಟಿಪ್ಪಣಿ ಮತ್ತೆ ಆರೋಪ ಮಾಡೋದು ಸಹಜ, ಸರ್ಕಾರವು ಕೂಡ ಅವ್ರದೇ ಇದೆ. ಹೀಗಾಗಿ ವಿರೋಧ ಪಕ್ಷಗಳು ಕೂಡ ಒಂದು ರೀತಿ ಅಸ್ತ್ರಾಗಿ ಆಗ್ಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾನಿನ್ನ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತೇನೆ ಅಂತ ಈಗ ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಇಂದು ಸಂಜೆ 7:30 ಸುಮಾರಿಗೆ ಅಂದ್ರೆ ಸಿಎಂ ನಿವಾಸಕ್ಕೆ ಕಾವೇರಿಗೆ ತೆರಳಿ ಸ್ವತಃ ಸಚಿವ ಬಿ ನಾಗೇಂದ್ರ ಅವರೇ ತನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ನೀಡಲಿದ್ದಾರೆ. ಆವಾಗ ಈ ಒಂದು ಸಂದರ್ಭದಲ್ಲಿ DCM ಕೂಡ ಉಪಸ್ಥಿತರಿರುವಂತದ್ದು. ಅಂದ್ರೆ ಈಗ ತನಿಖೆ ಕೂಡ ನಿಷ್ಪಕ್ಷಪಾತ ಆಗಬೇಕು, ಯಾವುದೇ ರೀತಿಯಾದಂತ ಸರ್ಕಾರವು ಕೂಡ ಇದ್ರ ರೀತಿ ನಿಲ್ವರ ಆಗಿದೆ ಅನ್ನೋದನ್ನ ಹೇಳ್ಬಾರ್ದು ವಿರೋಧ ಪಕ್ಷಗಳು ಅಂತ ಹೇಳಿ ಈಗ ರಾಜೀನಾಮೆ ಕೊಡೋದಕ್ಕೆ ಸ್ವತಃ ಬಿ ನಾಗೇಂದ್ರ ಅವರು ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಈಗಾಗಲೇ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ರಾಜ್ಯಪಾಲರು ಕೂಡ ಇವತ್ತು ದೂರನ್ನ ಕೊಟ್ಟಿತ್ತು. ಪಕ್ಷ ಕೂಡ ಇದರಿಂದ ಮುಜುಗರ ಆಗ್ತಾ ಇರುವಂತದ್ದು, ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರ್ತಾ ಇರುವಂತದ್ದು. ಹೀಗಾಗಿ ಇದರಿಂದ ತಪ್ಪಿಸಿಕೊಳ್ಬೇಕು, ಈ ಒಂದು ಹಗರಣದಲ್ಲಿ ನಾನು ಯಾವುದೇ ಪಾತ್ರ ಇಲ್ಲ ಅಂತ ಬಿ ನಾಗೇಂದ್ರ ಅವರು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಟಿವಿ ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ನಿನ್ನೆಯೂ ಕೂಡ ಸಿಎಂ ಅವರು ಕೂಡ ಬಿ ನಾಗೇಂದ್ರ ಅವ್ರನ್ನ ಕರೆದು ಕೂಡ ಮಾತಾಡಿದ್ರು. ಅಂದ್ರೆ ಯಾವುದೇ ನಿಮ್ಮ ಒಂದು ಪಾತ್ರ ಇಲ್ಲ ಅಂತಂದ್ರೆ ಇದರಿಂದ ಮುಕ್ತವಾಗಿ ಹೊರಗಡೆ ಬನ್ನಿ, ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಕೊಳ್ಳುವಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ನ ಭೇಟಿ ಮಾಡಿ ರಾಜೀನಾಮೆಯನ್ನು ಕೂಡ ಕೊಡಲಿದ್ದಾರೆ. ಚೈತ್ರ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗಾಗಿ.